ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹಳೆ ಮನೆಯ ವಾಸ್ತು ಪರಿಶೀಲನೆ ಮತ್ತು ಆ ಮನೆಗೆ ಹೊಸ ಮನೆಯ ವಾಸ್ತು ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ಬೆಂಗಳೂರಿಗೆ ಹೋಗಬೇಕಾದಂಥ ಒಂದು ಸಂದರ್ಭದಲ್ಲಿ ಒಬ್ಬರು ಕಸ್ಟಮರ್ ತುಮಕೂರಿಂದ ಕಾಲ್ ಮಾಡ್ತಾರೆ. ಸರ್, ನಮ್ಮದೊಂದು ಮನೆ ವಾಸ್ತು ನೋಡಲಿಕ್ಕಿದೆ, ಹಳೆ ಮನೆ, ಅದಕ್ಕೆ ಸೇರಿಸಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂಥೇಳಿ ಕಾಲ್ ಮಾಡ್ತಾರೆ. ನಾನು ಮತ್ತೊಮ್ಮೆ ಕಾಲ್ ಮಾಡಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಾಸ್ತು ನೋಡಲಿಕ್ಕೆ ಅಂತ ಹೇಳಿದಾಗ ಮತ್ತೆ ರೀಸೆಂಟಾಗಿ ಫೋನ್ ಮಾಡ್ತಾರೆ. ಅವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಅನಂತರ ಮತ್ತೊಮ್ಮೆ ಕಾಲ್ ಮಾಡಿದಾಗ ಅವರು ಬೆಳಗ್ಗೆ ನಾನು 9:45 ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೇನೆ, ಜೊತೇಲಿ ಕರ್ಕೊಂಡೋಗಿ ಅಂತ ಹೇಳಿದ್ದೆ. ಮೊನ್ನೆ ಫೋನ್ ಮಾಡಿ ಬಂದು ಅವರು ಚಿಕ್ಕತೊಟ್ಲಿಕೆರೆ ಹತ್ರ ಗಂಗನಾಲ ಅಂತ ಇದೆ, ಅಲ್ಲಿಗೆ ಕರ್ಕೊಂಡೋರು. ಅವರ ಹಳೆ ಮನೆಯ ವಾಸ್ತು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ವಾಸ್ತು ಪ್ರಕಾರ ಇರಲಿಲ್ಲ, ಆ ಮನೆಗೆ ಆಯನೂ ಇರಲಿಲ್ಲ. ಅವರ ಉದ್ದೇಶ ಈ ರೀತಿ ಇತ್ತು. ಆ ಮನೆಯೆಲ್ಲ ಚರ್ಚೆ ವಿಮರ್ಶೆ ಮಾಡಿದ ಮೇಲೆ ನಮಗೆ ಈ 3 ಗೋಡೆನೂ ಉಳ್ಕೋಬೇಕು, ಇವನ್ನ ಇದಕ್ಕೆ ಸೇರಿಸಿ ನೀವು ಆಯ ಕೊಡಿ ಅಂತೇಳಿ ಸಲಹೆಯನ್ನು ಕೇಳಿದರು. ಸರಿ ಅಂತೇಳಿ ಆ 3 ಗೋಡೆಯ ರೂಮ್ಗಳ ಅಳತೆಗಳನ್ನು ತೆಗೆದುಕೊಂಬಾಗ ಅವು ಆಯಕ್ಕೆ ಸರಿಯಾಗಿ ಹೊರಾಯ್ಕೂ ಬರಲಿಲ್ಲ, ಒಳಾಯ್ಕೂ ಬರಲಿಲ್ಲ. ಆಮೇಲೆ ಅದನ್ನು ಸೇರಿಸಿ ಮನೆ ಕಟ್ಟಬೇಕು ಅಂತ ಅಭಿಲಾಷೆಯನ್ನು ಇಟ್ಕೊಂಡಿದ್ರು. ಆಮೇಲೆ ಅವ್ರಿಗೆ ನೀವು ಈ ಗೋಡೆಗಳನ್ನು ತೆಗೆದು ಹೊಸ ಮನೆ ಕಟ್ಟೋದೇ ಬೆಟರು, ಹಳೆ ಮನೆಗೆ ನೀವು ತ್ಯಾಪೆ ಹಚ್ಚಕ್ಕೆ ಹೋದರೆ ನಿಮಗೆ ಸುಮ್ಮನೆ ಹಣ ಮತ್ತು ಸಮಯ ಎರಡೂ ವೇಸ್ಟ್ ಆಗುತ್ತೆ ಎಂದೆ. ಕಡೆಯಲ್ಲಿ ಅವ್ರ ಮನೆಯವರು, ಅವ್ರ ಮಕ್ಕಳು ಮತ್ತು ಅವರು ಶ್ರೀಮತಿಯವರಿಗೆಲ್ಲ ತುಂಬ ಖುಷಿಯಾಯಿತು. ಈಗ ಅವ್ರಿಗೇನೋ ಮನೆ ಕಟ್ಕೊಳ್ಳಿಕ್ಕೆ ಸಲಹೆ ಕೊಟ್ಟೆ, ಎಲ್ಲರಿಗೂ ಖುಷಿಯಾಯಿತು. ಅವ್ರ ಮನೆ ಮುಂದೆ ಒಂದು ಎಕ್ಕದ ಗಿಡ ಜೊತೆಯಲ್ಲಿ ತುಳಸಿ ಗಿಡ 2 ಜೊತೆಯಲ್ಲಿ ಬೆಳೀತಾ ಇದೆ ಉತ್ತರ ದಿಕ್ಕಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾದಂಥ ಗಿಡ ಅಂತೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆ ಗಿಡವನ್ನು ತೆಗೆದು ಮನೆ ಕಟ್ಟಬೇಕಾ ಅಂತ ಹೇಳಿ ಡಿಸ್ಕಷನ್ಸು ಬಂತು. ಅವರೇನೋ ತೆಗಿಲಿಕ್ಕೆ ರೆಡಿ ಇದ್ದರು, ನನ್ನ ಮನಸ್ಸು ಒಪ್ಪಲಿಲ್ಲ. ಕಡೆಯಲ್ಲಿ ಅವ್ರ ಮನೇಲೆ ಟೇಪ್ ಇತ್ತು, ಟೇಪನ್ನು ಹಿಡಿದು ನೋಡಿದಾಗ ಅದು ಉತ್ತರ ದಕ್ಷಿಣ 25ಕ್ಕೆ ಅಳತೆ ಮಾಡಿದರೂ ಸಹ ಎಕ್ಸೆಸ್ ಆಗಿ ತುಳಸಿ ಗಿಡ, ಎಕ್ಕದ ಗಿಡ ಉಳಿತಿತ್ತು. ಇನ್ನು ಪೂರ್ವ ಪಶ್ಚಿಮವನ್ನು ಅಳತೆ ಮಾಡಿದಾಗ ಆರಾಮದಲ್ಲಿ ಅಳತೆ ಬಂತು. ಆಮೇಲೆ ಅವರ ಮನೆ ಹಿಂದೆ ಎಲ್ಲ ನೋಡಿದಾಗ ಹಿಂದೆ ತಿಪ್ಪೆ ಗುಂಡಿ ಮಾಡಿಬಿಟ್ಟಿದ್ದಾರೆ, ಡೌನ್ ಆಗಿದೆ. ಅನಂತರ ಆ ತಿಪ್ಪೆ ಗುಂಡಿಯನ್ನು ರಿಮೂವ್ ಮಾಡಿ ಲೈಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಪೂರ್ತಿ ಮನೆಯನ್ನೇ ಡೆಮಾಲಿಷ್ ಮಾಡಿಕೊಂಡು ಹೊಸ ಆಯದಲ್ಲಿ ಹೊಸ ಮನೆಯನ್ನು ಕಟ್ಕೊಳ್ಳಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟೆ. ಅನಂತರ ಈ ಕಲ್ಲುಗಳನ್ನು ಬಳಸ್ಬೋದಾ ಅಂತ ಕೇಳಿದರು. ಏನು ತೊಂದರೆ ಇಲ್ಲ, ಶುದ್ಧಿ ಮಾಡಿಕೊಂಡು ಶುದ್ಧವಾದ ತೀರ್ಥ ಪ್ರಸಾದ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಬಳಸ್ಬೋದು ಅಂಥೇಳಿ ಸಲಹೆಯನ್ನು ಕೊಟ್ಟೆ. ಇದಾದ ನಂತರ ಆ ಮನೆಯ ಅಳತೆಯ ಬಗ್ಗೆ ಅಲ್ಲಿ ಯಾವ ಅಳತೆಯಲ್ಲಿ ಮಾಡಬೇಕು ಅಂತೇಳಿ ಪ್ರಶ್ನೆ ಬಂದಂಥ ಒಂದು ಸಂದರ್ಭದಲ್ಲಿ 23 ಮತ್ತು 27ರ ಋಷಭಾಯದಲ್ಲಿ ಆ ಮನೆಯವರಿಗೆ ಅಳತೆಯನ್ನು ಕೊಟ್ಟೆ. 27 ಪೂರ್ವ ಪಶ್ಚಿಮವಾಗಿ, 23 ದಕ್ಷಿಣ ಉತ್ತರವಾಗಿ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟೆ. ಅನಂತರ ಅವರ ಮನೆಯಲ್ಲಿ 2 ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಆ ಜಾತಕಕ್ಕೆ ಸಂಬಂಧಿಸಿದ ವಿಚಾರಗಳು ಮತ್ತು ಪರಿಹಾರ ಮಾಡ್ಕೋಬೇಕಾದಂಥ ಸಲಹೆಗಳನ್ನು
ತಿಳಿಸಿದ್ದೆ. ಆ ಜಾತಕಗಳಲ್ಲಿ ಕುಂಡಲಿಗಳಲ್ಲಿ ಒಂದೊಂದೇ ಅಕ್ಷರಗಳು ಗ್ರಹ ಸ್ಥಿತಿಯಲ್ಲಿ ಇದ್ದಿದ್ದರಿಂದ, ಉದಾಹರಣೆ ರಾಹುವಿಗೆ ರಾಹು ರಾ ಅಂತಕ್ಕಂಥದ್ದಾಗಿ, ಗುರುವಿಗೆ ಗು ಅಂಥೇಳಿ, ಸೂರ್ಯನಿಗೆ ಸು ಅಂತೇಳಿ ಇದ್ದದ್ದು. ಈ ಗ್ರಹಗಳನ್ನು ಏಕ ಅಕ್ಷರದಿಂದ ಕರೆಯೋದು ಅಷ್ಟೊಂದು ಉತ್ತಮ ಅಲ್ಲ ಅಂತೇಳಿ ಸಲಹೆ ಮಾಡಿದೆ. ಅವರ ಜಾತಕದಲ್ಲಿ ಇನ್ನಷ್ಟು ವಿಚಾರಗಳು ಇರಲಿಲ್ಲ. ಮದುವೆಗೆ ಸಂಬಂಧಪಟ್ಟ ವರ್ಷಗಳಾಗಲಿ, ಶನಿ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳಾಗಲಿ ಇರಲಿಲ್ಲ. ಬೇರೆ ಜಾತಕ ಮಾಡಿಸ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಾಗ ಅವ್ರು ಮಾಡಿಕೊಡಿ ಅಂತ ಹೇಳಿದರು. ಮೊನ್ನೆ ಆ 2 ಜಾತಕಗಳನ್ನು ಪೂರ್ಣ ಜಾತಕವಾಗಿ ಮಾಡಿ ಅವರ ಮನೆಯನ್ನು ಸಹ 23, 27ರ ಋಷಭಾಯದಲ್ಲಿ ಮಾಡಿ ಅವ್ರಿಗೆ ಪ್ಲ್ಯಾನನ್ನು ಸಹ ಕೊಟ್ಟೆ, ಜಾತಕವನ್ನು ಸಹ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಆದಾಗ ಒಂದು ವಿಚಾರ ಅಲ್ಲಿ ಚರ್ಚೆಗೆ ಬಂತು. ಪಾಪ ನಾವು ಮನೆಯನ್ನು ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆ ಒಳ್ಳೆಯದೇ, ಗಾದೆನೇ ಇದೆ, ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡಿ ಅಂತೇಳಿ. ಅವರ ಬ್ರದರ್ ಒಬ್ಬರು 9 ವರ್ಷ ಆದರೂ ಮನೆ ಕಟ್ಟೋದು ಪೂರ್ಣ ಆಗದೆ ಕಡೆಯಲ್ಲಿ ಯಾಗೋ ಮಾಡಿ ಕಟ್ಟಿ ಪೂರೈಸ್ಕೊಂಡು ಗೃಹ ಪ್ರವೇಶ ಮಾಡಿಕೊಂಡಿದ್ದಾರೆ. ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ, ನೋವಾಗುತ್ತೆ ಹೇಳಿ. ಆ ಮನೆಯನ್ನು ಕಟ್ಟಬೇಕಾದ್ರೆ ಸರಿಯಾದ ಮಾರ್ಗದರ್ಶನಗಳು ಸಿಗದೆ ಹೋದರೆ ಎಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.